1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಮಧ್ಯರಾತ್ರಿಯ ಹೊತ್ತಲ್ಲಿ ಈ 79 ವರ್ಷಗಳಲ್ಲಿ ಈ ದೇಶ ಯಾವ ರೀತಿ ಬದಲಾವಣೆ ಆಯಿತು, ಪ್ರಗತಿ ಆಯಿತು, ಅಧಪತನಕ್ಕೆ ಯಾವ ದಿಕ್ಕಿನಲ್ಲಿ ಕೆಲವು ಕ್ಷೇತ್ರಗಳಿಗೆ ಹೋಯಿತು ಎಂಬುದನ್ನು ನಾವು ಸಿಂಹಾವಲೋಕನ ಮಾಡಿದಾಗ, ಹಿಂದಿನ ಕಾಲದಲ್ಲಿ ಈ ದೇಶ ಅನೇಕ ಮೊಘಲರಿರ್ಬೋದು, ಪೋರ್ಚುಗೀಸರಿರ್ಬೋದು, ಗ್ರೀಕರಿರ್ಬೋದು, ಕೊನೆಗೆ ಬ್ರಿಟಿಷರು, ಸುಮಾರು 1,000 ವರ್ಷಗಳ ಕಾಲ ಈ ದೇಶ, ಇಡೀ ದೇಶದ ಜನ ಪರಕೀಯರ ಆಡಳಿತದಲ್ಲಿ ನಲುಗಿ ಹೋಯಿತು. ಆದರೆ ಜನರಿಗೆ ಸ್ವಾತಂತ್ರ್ಯದ ಒಂದು ಕಿಚ್ಚಿತ್ತು. ಪ್ರಾರಂಭದಲ್ಲಿ ಈ ದೇಶಕ್ಕಾಗಿ ಒಂದು ಉಗ್ರ ಕ್ರಾಂತಿ ಆಯಿತು. ರಕ್ತವನ್ನೇ ಹರಿಸುವುದಕ್ಕೆ ಸಿದ್ಧರಾದಂತಹ ಯುವ ಶಕ್ತಿಗಳು ಈ ದೇಶಕ್ಕಾಗಿ ಹೋರಾಡಿದರು. ಮದನ್ ಲಾಲ್ ಧಿಂಗ್ರಾ, ಭಗತ್ ಸಿಂಗ್, ಹಾಗೆ ಅನೇಕ ಮಹನೀಯರನ್ನು ನಾವು ನೆನಪಿಸಿಕೊಳ್ಳಬೇಕು. ಅವರು ಈ ದೇಶಕ್ಕಾಗಿ, ತರುಣರು, 20-25 ವರ್ಷದ ತರುಣರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಆ ದಿಕ್ಕಿನಲ್ಲಿ ಬ್ರಿಟಿಷರಿಗೆ ನಡುಕ ಹುಟ್ಟಿಸುವಂತಹ ಒಂದು ಕೆಲಸ ಅವರಿಂದ ಆಯಿತು. ನಂತರ ಸುಭಾಷ್ ಚಂದ್ರ ಬೋಸ್ ಎಂಬಂತಹ ಒಬ್ಬ ಧೀಮಂತ ನಾಯಕ ಈ ದೇಶದಲ್ಲಿ ಒಂದು ಸೈನ್ಯವನ್ನು ಕಟ್ಟಿ ಇಡೀ ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಿದರು. ನಂತರ ಮೋಹನ್ ಕರಮ್ಚಂದ್ ಗಾಂಧಿ, ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿಯನ್ನು ಕಲಿಯುತ್ತಿದ್ದಂಥ ಮೋಹನ್ ಕರಮ್ಚಂದ್ ಗಾಂಧಿ ಈ ದೇಶಕ್ಕೆ ಕಾಲಿಟ್ಟು ಈ ದೇಶಕ್ಕೆ ಚಳವಳಿಯ ಒಂದು ಹೊಸ ದಿಕ್ಕನ್ನು ನೀಡಿದರು. ಮಕ್ಕಳಿಗೆ ಗೊತ್ತಾಗ್ತದಲ್ಲ, ಹೇಳ್ತೀರಲ್ಲ? ಹಾಗೆ ಸಹಸ್ರಾರು ಜನ ಈ ಚಳವಳಿಯಲ್ಲಿ ಭಾಗವಹಿಸಿದರು. ಆದರೆ ಕೊನೆಗೆ ಈ ಚಳವಳಿಯಲ್ಲಿ ಭಾಗವಹಿಸಿದ ಜನರು ಸ್ವಲ್ಪ ಸೋತು ಹೋದರು. ಈ ದೇಶವನ್ನು ಇಬ್ಬಾಗ ಮಾಡಿದರು, ಭಾರತ ಪಾಕಿಸ್ತಾನ ಅಂತ. ನಿಜವಾಗಿ ಒಂದು ದುರಂತ ನಮ್ಮ ದೇಶದಲ್ಲಿ. ಅದು ಇವತ್ತು ಸಹ ನಮಗೆ ಕಾಡ್ತಾ ಇದೆ. ಈ ದೇಶವನ್ನು ಇಬ್ಬಾಗ ಮಾಡಿದಂತಹ ಅಂದಿನ ನಾಯಕರು ಅವರು ಇವತ್ತಿಲ್ಲ, ಆದರೆ ಅನುಭವಿಸಿದವರು ಅನೇಕ ಪೀಳಿಗೆ, ಅನೇಕ ಜನಾಂಗ ಈ ದೇಶದಲ್ಲಿ ಅದಕ್ಕಾಗಿ ಅಪಾರ ಬೆಲೆಯನ್ನು ತೆತ್ತಿತ್ತು. ಹಾಗೆಯೇ ಈ ದೇಶ ಪ್ರಾರಂಭದಲ್ಲಿ ದೇಶದ ಜನ ಪ್ರಾಮಾಣಿಕರಾಗಿದ್ದರು, ದೇಶಕ್ಕಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿದ್ದರು. ಎಲ್ಲ ಅಧಿಕಾರಿ ವರ್ಗದವರು ಸಹ ಪ್ರಾಮಾಣಿಕರಾಗಿದ್ದರು. ಆದರೆ ಕಾಲ ಕಳೆದಂತೆ ಬದಲಾವಣೆಯಾಯಿತು. ಉತ್ತಮ ಶಿಕ್ಷಣ ಇತ್ತು. ಮೊದಲು ಗುರುಕುಲ ಇರ್ಬೋದು, ನಂತರ ಬ್ರಿಟಿಷರು ಇಲ್ಲಿ ಮೆಕಾಲೆ ಸಿಸ್ಟಮ್ ಅನ್ನು ಇಲ್ಲಿಗೆ ಜಾರಿಗೆ ತಂದರು. ಈ ದೇಶದ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಒಂದು, ವಿದೇಶಿ ಸಂಸ್ಕೃತಿಗೆ ಮಾರು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈ ದೇಶದ ಮಣ್ಣಲ್ಲಿ ಒಂದು ಶಕ್ತಿ ಇದೆ. ಈ ದೇಶಕ್ಕಾಗಿ ಅನೇಕ ಜನ ತ್ಯಾಗ ಮಾಡಿದ್ದಾರೆ. ಉತ್ತಮ ಶಿಕ್ಷಣವನ್ನು ಪಡೆದಂತ ಮಕ್ಕಳು ಒಳ್ಳೆಯ ಅಧಿಕಾರಿಗಳಾದರು, ದೇಶಕ್ಕಾಗಿ ಕೆಲಸ ಮಾಡಿದರು. ಹಾಗೆಯೇ ಈ ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈ ದೇಶಕ್ಕಾಗಿ ದುಡಿಯುತ್ತಾ ಇದೆ, ಅನೇಕ ತ್ಯಾಗವನ್ನು ಮಾಡ್ತಾ ಇದೆ. ಕೇವಲ ಸರ್ಕಾರ ಒಂದರಿಂದಲೇ ಈ ದೇಶವನ್ನು ಕಟ್ಟುವುದಕ್ಕಾಗೋದಿಲ್ಲ, ಜನ ಬೇಕು. ಹಾಗೆಯೇ ಉಳಿದ ಅನೇಕ ಸಂಸ್ಥೆಗಳ ಜನಗಳು ಈ ದೇಶಕ್ಕಾಗಿ ತ್ಯಾಗ ಮಾಡಿದರು. ಹಾಗೆಯೇ ಜನರಲ್ಲಿ ಬದಲಾವಣೆ ಆಗುವುದಕ್ಕೆ ಪ್ರಾರಂಭ ಆಯಿತು. ನಾವು ಪುರಾಣದಲ್ಲಿ ಕೇಳ್ತೇವೆ, ರಾಕ್ಷಸರು ಮತ್ತು ದೇವತೆಗಳು ಅಂತ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ರಾಕ್ಷಸರು ಮತ್ತು ದೇವತೆಗಳು, ಇವರಲ್ಲಿ ಹೋರಾಟ ಆಗ್ತದೆ.
ಮಕ್ಕಳೇ ಹೇಳ್ತೀರಲ್ಲ, ಹೋರಾಟ ಆಗ್ತದೆ. ಆದ್ರೆ ಕಲಿಯುಗದಲ್ಲಿ ಯಾರು ರಾಕ್ಷಸರು ಯಾರು ದೇವತೆಗಳು ಅಂತ ಗೊತ್ತಾಗುವುದಿಲ್ಲ. ಯಾಕೆ ಹೀಗೆ? ಮನುಷ್ಯನಲ್ಲಿಯೇ ರಾಕ್ಷಸ ಗುಣ ಮತ್ತು ದೇವತ್ವ ಗುಣ ಇದೆ. ಯಾವುದು ಪ್ರಬಲವಾಗ್ತದೆ, ಒಂದು ದೇವತ್ವ ಗುಣ ಪ್ರಬಲ ಆಗ್ತದೆ, ಅವನಲ್ಲಿ ಅಂತಃಶಕ್ತಿ ಇದ್ರೆ, ಅಥವಾ ಇಲ್ಲದೆ ಇದ್ರೆ ರಾಕ್ಷಸ ಗುಣ. ಎರಡೂ ಮನುಷ್ಯನಲ್ಲಿಯೇ ಇದೆ. ರಾಕ್ಷಸ ಗುಣವೂ ಇದೆ, ದೇವತ್ವ ಗುಣವೂ ಇದೆ. ಇದರಲ್ಲಿ ನಾವು ಸೋಲಬಾರದು. ದೇವತ್ವ ಗುಣವನ್ನು ನಾವು ಹಿಡಿದಿಟ್ಟುಕೊಂಡು ನಡೆಯಬೇಕು. ಆದರೆ ಈಗಿನ ಕಾಲದಲ್ಲಿ ನಾವು ಅನೇಕ ರಾಕ್ಷಸಿ ಕೃತ್ಯಗಳನ್ನು ನೋಡ್ತಾ ಇದ್ದೇವೆ. ಅನೇಕ ಹಿಂಸೆ ಇರ್ಬೋದು, ಅತ್ಯಾಚಾರ ಇರ್ಬೋದು, ಅನೇಕ ಕೆಟ್ಟ ಕೆಲಸಗಳು ಸಮಾಜದಲ್ಲಿ, ದೇಶದಲ್ಲಿ ನಿರಂತರ ಆಗ್ತಾ ಇದೆ. ಪುಟ್ಟ ಮಕ್ಕಳನ್ನು ಕೊಲ್ತಾ ಇದ್ದಾರೆ. ಆದರೆ ಇದಕ್ಕೆ ಏನು ಕಾರಣ? ನಮ್ಮ ಮನಸ್ಥಿತಿ. ಉತ್ತಮವಾದಂತಹ ಸಂಸ್ಕಾರ ಮಕ್ಕಳಿಗೆ ಸಿಗಬೇಕು. ಮಕ್ಕಳಿಗೆ ಸಿಗಬೇಕಾದ್ರೆ ಮನೆಯಲ್ಲಿಯೇ ಸಿಗಬೇಕಾದ್ರೆ ಪೋಷಕರಲ್ಲಿಯೂ ಉತ್ತಮ ಸಂಸ್ಕಾರ ಬೇಕು. ಹಾಗೆಯೇ ಶಾಲೆಯಲ್ಲಿ, ಹಾಗೆಯೇ ಮುಂದೆ ಸಮಾಜದಲ್ಲಿ ಸಹ ಉತ್ತಮ ಸಂಸ್ಕಾರವನ್ನು ಹೊಂದಿದಂತಹ ವ್ಯಕ್ತಿಗಳು ಇದ್ದಾಗ ಸಮಾಜ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಹಾಗೆಯೇ ಈ ಸಂಸ್ಥೆ 97-98 ವರ್ಷ ಇಲ್ಲಿ ಮಕ್ಕಳನ್ನು ಬೆಳೆಸಿದೆ. ನಾನು ಕಳೆದ ಬಹುಶಃ 50 ವರ್ಷಕ್ಕಿಂತ ಜಾಸ್ತಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಿರಂತರವಾಗಿ 1 ವರ್ಷ ಬಾಕಿ ಮಾಡದೆ ಬಂದಿದ್ದೇನೆ. ಆದರೆ ಮಕ್ಕಳು ಮಾತ್ರ, ಈಗ ನಮಗೆ ಕಾಣ್ತದೆ ಶಾಲಾ ಮಕ್ಕಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯ, ಸಮಾಜಕ್ಕಿಲ್ವೇ? ದೇಶದ ಜನರಿಗೆ ಸ್ವಾತಂತ್ರ್ಯದ ಅರಿವು ಮರೆತು ಹೋಗಿದೆಯೇ ಅಥವಾ ನಿದ್ರೆ ಮಾಡ್ತಾ ಇದ್ದಾರಾ? ಯಾಕೆ ಭಾಗವಹಿಸುವುದಿಲ್ಲ? ಪ್ರತಿಯೊಬ್ಬರು ಭಾಗವಹಿಸಬೇಕು. ಕೇವಲ ಈ ದೇಶ ಸಮಾಜವನ್ನು ಮೊಬೈಲ್ ಒಂದರಲ್ಲೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ರಂಗಕ್ಕೆ ಇಳಿಬೇಕು, ದುಡಿಬೇಕು. ಹಾಗಾದ್ರೆ ಮಾತ್ರ ಈ ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯ ಇದೆ. ಅನೇಕ ಜನ ಇದಕ್ಕಾಗಿ ದುಡಿತಾ ಇದ್ದಾರೆ. ಹಾಗೆಯೇ ಮಕ್ಕಳಾದಂತ ನೀವು ಉತ್ತಮ ಚರಿತ್ರೆಯನ್ನು ಓದಬೇಕು. ನಮ್ಮ ಚರಿತ್ರೆಯೇ ಅದನ್ನು ಬದಲಾಯಿಸಿದ್ದಾರೆ. ಆದರೆ ನಿಜವಾದ ಚರಿತ್ರೆ ಬರೆಯುವರು ಯಾರಿದ್ದಾರೆ? ಹಾಗೆಯೇ ಮಕ್ಕಳಾದಂತ ನೀವು ಉತ್ತಮ ಸಂಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮ ಶಾಲಾ ಅಧ್ಯಾಪಕರು, ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೆ ಊರಿನ ಜನ ಭಾಗವಹಿಸಿದ್ರೆ ಆ ಮಕ್ಕಳಿಗೂ ಒಂದು ಪ್ರೇರೇಪಣೆ ಆಗ್ತದೆ. ನೋಡಿ, ಇವರು ದೊಡ್ಡದಾದಾಗ ಹೇಳ್ತಾರೆ, ನಾವು ಸಿಟ್ಟಿಗದ್ದೆಯವರೆಗೆ ನಡೆದುಕೊಂಡು ಮೆರವಣಿಗೆಯಲ್ಲಿ ಹೋಗಿದ್ದೇವೆ. ಯಾರಿಗೆ? ನಿಮ್ಮ ಮುಂದಿನ ಜನಾಂಗಕ್ಕೆ ನೀವು ಹೇಳ್ತೀರಿ. ಹಾಗೆಯೇ ಮಕ್ಕಳಾದಂತ ನೀವು ಉತ್ತಮ ಮಾತನಾಡುವುದಕ್ಕೆ, ವೇದಿಕೆಯಲ್ಲಿ ಮಾತನಾಡುವುದಕ್ಕೆ ಸಿದ್ಧರಾಗಬೇಕು. ಹಾಗೆಯೇ ಒಳ್ಳೆಯ ಆಚಾರ ವಿಚಾರ, ಒಳ್ಳೆಯ ಪುಸ್ತಕವನ್ನು ಓದಬೇಕು. ಸ್ವಾತಂತ್ರ್ಯ ವೀರರ ಕನಸುಗಳನ್ನು ನಾವು ನನಸು ಮಾಡಬೇಕು. ಕೇವಲ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕಾಗುವುದಿಲ್ಲ. ಅದನ್ನು ಉಳಿಸಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ಜಾಗೃತಿ ಬೇಕು. ನಾವು ನಿದ್ರಿಸಿದಾಗ ಏನೋ ಆಗಬಹುದು. ಹಾಗಾಗಿ ಈ ದೇಶದ ಸ್ವಾತಂತ್ರ್ಯ ಉಳಿಬೇಕು. ನಮ್ಮ ಮುಂದಿನ ಜನಾಂಗ, ಮುಂದಿನ ಮಕ್ಕಳು ಈ ದೇಶದಲ್ಲಿ ಬದುಕಬೇಕು, ಬಾಳಬೇಕು. ಉತ್ತಮ ರೀತಿಯಲ್ಲಿ ಅವರು ಈ ದೇಶದಲ್ಲಿ ಬೆಳೆಯಬೇಕು ಎಂಬಂತ ವ್ಯವಸ್ಥೆಯನ್ನು ನಾವು ನೋಡಬೇಕು. ಹಾಗೆಯೇ ಮಕ್ಕಳಾದಂತ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಈ ದೇಶದ ಸ್ವಾತಂತ್ರ್ಯ ಹರಣ ಆಗದೇ ಇರಲಿ. ಸ್ವಾತಂತ್ರ್ಯ ನಿರಂತರವಾಗಿರಲಿ. ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ಮಾರ್ಪಡದಿರಲಿ. ಹಾಗೆಯೇ ನಾವೆಲ್ಲ ಆ ಸ್ವಾತಂತ್ರ್ಯಕ್ಕೆ ದುಡಿದಂತ ವೀರರಿಗೆ, ಮಹಾತ್ಮರಿಗೆ ಮನಸಾರೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಇದು ಪಿಂಗಾರ ಯೂಟ್ಯೂಬ್.